ನಮಸ್ಕಾರ ಸ್ನೇಹಿತರೆ. 2026ರ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣವು ಇದೇ ಆಗಸ್ಟ್ 28ರ ಹುಣ್ಣಿಮೆಯಂದು ಅಂದರೆ ರಕ್ಷಾಬಂಧನದ ದಿನದಂದು ಸಂಭವಿಸುತ್ತಿದೆ. ಕೆಲವು ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ. ಕೆಲವರಿಗೆ ರಾಜಯೋಗ ಮತ್ತು ಭಾರಿ ಅದೃಷ್ಟ ಒಲಿಯಲಿದ್ರೆ ಮತ್ತೆ ಕೆಲವರು ಜಾಗರೂಕರಾಗಿರಬೇಕಾಗಿದೆ. ಹಾಗಾದರೆ ಈ ಚಂದ್ರಗ್ರಹಣ ಯಾವಾಗ ಪ್ರಾರಂಭವಾಗುತ್ತದೆ? ಸಮಯವೇನು? ಭಾರತದಲ್ಲಿ ಇದು ಕಾಣಿಸುತ್ತದೆಯೇ? ಯಾವ ರಾಶಿಯವರಿಗೆ ಶುಭ ಮತ್ತು ಯಾರಿಗೆ ಎಚ್ಚರಿಕೆ ಅಗತ್ಯ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. 2026ರ ಈ ಕೊನೆಯ ಚಂದ್ರಗ್ರಹಣವು ಆಗಸ್ಟ್ 28 ಶುಕ್ರವಾರದಂದು ನಡೆಯಲಿದೆ. ಆರಂಭದ ಸಮಯ ಬೆಳಿಗ್ಗೆ 6:53 ಅಥವಾ 8:04. ಮುಕ್ತಾಯದ ಸಮಯ ಮಧ್ಯಾಹ್ನ 12:31 ಅಥವಾ 11:22. ಮುಖ್ಯ ವಿಷಯ: ಈ ಚಂದ್ರಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ. ಇದು ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾ ಭಾಗಗಳಲ್ಲಿ ಮಾತ್ರ ಕಾಣಿಸುತ್ತದೆ. ಭಾರತದಲ್ಲಿ ಕಾಣಿಸದಿರುವುದರಿಂದ ಯಾವುದೇ ಸೂತಕದ ನಿಯಮಗಳು ಅಥವಾ ಪೂಜೆ ಪುನಸ್ಕಾರದ ನಿಷೇಧಗಳು ಭಾರತದಲ್ಲಿ ಅನ್ವಯಿಸುವುದಿಲ್ಲ. ಆದಾಗ್ಯೂ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು, ಹಿರಿಯರು ಮತ್ತು ಚಿಕ್ಕ ಮಕ್ಕಳು ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಒಳ್ಳೆಯದು. ಅದೃಷ್ಟ ಪಡೆಯುವ 5 ರಾಶಿಗಳು. ಈ ಗ್ರಹಣದ ಪ್ರಭಾವದಿಂದ 5 ರಾಶಿಯವರಿಗೆ ಅತ್ಯಂತ ಉತ್ತಮ ಮತ್ತು ಶುಭ ಫಲಗಳು ಸಿಗಲಿವೆ. ವೃಷಭ ರಾಶಿ. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಂಡು ಒಳ್ಳೆಯ ಲಾಭ ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ, ಹೆಚ್ಚಿನ ಜವಾಬ್ದಾರಿ ಹಾಗೂ ಆರ್ಥಿಕವಾಗಿ ದೊಡ್ಡ ಪ್ರಗತಿ ಕಂಡು ಬರಲಿದೆ. ಮೇಷರಾಶಿ. ಸಮಾಜದಲ್ಲಿ ಗೌರವ ಮತ್ತು ಹೆಸರು ಹೆಚ್ಚಾಗಲಿದೆ. ಹೊಸ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದ್ದು ಮನೆಗೆ ಅಗತ್ಯವಾದ ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ವೃಶ್ಚಿಕ ರಾಶಿ. ಆರ್ಥಿಕ ತೊಂದರೆಗಳು ಬಗೆಹರಿಯುತ್ತವೆ. ಕಚೇರಿಯಲ್ಲಿ ಮೇಲಧಿಕಾರಿಗಳ ಬೆಂಬಲ ಸಿಗಲಿದ್ದು ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳು ಸಿಗಲಿವೆ. ತುಲಾರಾಶಿ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ. ಹೊಸ ಉದ್ಯೋಗದ ಅವಕಾಶಗಳು ಸಿಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಬರಲಿದ್ದು ಕುಟುಂಬದಲ್ಲಿ ಸಂತೋಷ ಇರಲಿದೆ. ಕುಂಭರಾಶಿ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ಆರಂಭವಾಗುತ್ತವೆ. ಹಲವು ಮಾರ್ಗಗಳಿಂದ ಹಣ ಹರಿದು ಬರಲಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳುತ್ತೀರಿ. ಹೆಚ್ಚಿನ ಜಾಗ್ರತೆ ವಹಿಸಬೇಕಾದ ರಾಶಿಗಳು. ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯಲ್ಲಿ ಚಂದ್ರ ಮತ್ತು ರಾಹು ಒಟ್ಟಿಗೆ ಸೇರುವುದರಿಂದ ಕೆಲ ರಾಶಿಯವರು ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ. ಕರ್ಕಾಟಕ ರಾಶಿ. ಹೊಸ ಕೆಲಸ ಅಥವಾ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ತಾಯಿಯವರ ಆರೋಗ್ಯದ ಕಡೆ ಗಮನ ಕೊಡಿ. ಸಿಂಹರಾಶಿ. ಕುಟುಂಬದಲ್ಲಿ ಮತ್ತು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆ ವ್ಯವಹಾರ ಮಾಡುವಾಗ ಎಚ್ಚರವಿರಲಿ. ಮೀನರಾಶಿ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಮತ್ತು ದಿಢೀರ್ ಪ್ರಯಾಣದಿಂದ ಸುಸ್ತು ಅಥವಾ ಆರೋಗ್ಯ ಸಮಸ್ಯೆ ಕಾಡಬಹುದು. ಆಸ್ತಿ ಅಥವಾ ಕೋರ್ಟ್ ವಿಚಾರಗಳಲ್ಲಿ ತಾಳ್ಮೆ ಇರಲಿ. ಧನುರಾಶಿ. ಮಾನಸಿಕ ಒತ್ತಡ ಅಥವಾ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾರೊಂದಿಗೂ ವಾದಕ್ಕೆ ಇಳಿಯದೆ ಶಾಂತಿಯಿಂದ ಇರುವುದು ಒಳಿತು. ನೋಡಿದ್ರಲ್ಲ ಸ್ನೇಹಿತರೆ, ಗ್ರಹಣವು ಭಾರತದಲ್ಲಿ ಕಾಣಿಸದಿದ್ದರೂ ಜ್ಯೋತಿಷ್ಯದ ಪ್ರಕಾರ ಈ ಬದಲಾವಣೆಗಳು ಕಂಡುಬರಲಿವೆ. ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.